हर नमः पार्वती पतये रामचंद्र महाराज के कुंबಳಕಾಯಿ ಅಲ್ಲೇ ನೋಡ್ಸೋಣ ಬೆಳಗ್ಗೆ ಪೂಜೆಗೆ ಎಲ್ಲ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಪೂಜೆ ವಗೈರೆ ಆಗ್ತದೆ. ಇಲ್ಲಿ ಆಂಜನೇಯ ಎಲ್ಲಿದ್ದಾನೋ ರಾಮ ಅಲ್ಲಿರ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಯಂ ನಮದ ರಾಕ್ಷಸಂತಕಂ ಅಂತ ಹೇಳ್ಬಿಟ್ಟು ಆಂಜನೇಯ ಎಲ್ಲಿದ್ದಾನೆ ಅಲ್ಲಿ ರಾಮ, ರಾಮ ಎಲ್ಲಿದ್ದಾನೆ ಆಂಜನೇಯ. ಅವರಿಬ್ಬರು ಇರೋ ಕಡೆ ಸತ್ಯ ಧರ್ಮ ವಗೈರೆ ನಡೀತದೆ. ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು. ಪಾಲಿಸ್ಕೊಂಡು ಹೋದರೆ ನಮಗೆ ಅಪ್ಪನು ಯಾವತ್ತೂ ನಮ್ಮ ಬೆನ್ನಲ್ಲೇ ಇರ್ತಾನೆ, ನಮಗೆ ಒಳ್ಳೇದು ಮಾಡ್ತಾನೆ. ಕೊಡಗೂರು ಗ್ರಾಮ. ನನ್ನ ಹೆಸರು ಎನ್ ಮುನಿಯಪ್ಪ, ಹಿರಿಯಪ್ಪನವ್ರ ನಾರಾಯಣಪ್ಪನ ಮಗ. 28 ವರ್ಷದಲ್ಲಿ ಆಂಜನೇಯನ ಪ್ರತಿಷ್ಠಾಪನೆಯಾಗಿ ಅವತ್ತಿನಿಂಕ ಬರುವ ಭಕ್ತಾದಿಗಳಿಗೂ ಅನುಕೂಲ ಆಗ್ತಾಯಿದೆ, ಬೇಡಿಕೊಂಡು ಹೋದವ್ರಿಗೆ ಕೆಲಸಗಳಾಗ್ತಾಯಿದೆ. ಅನ್ನದಾನ ಒಡ್ತೂರು ರಮೇಶ್ ಅಂತವರು ಅವರು ಅನ್ನದಾನ ಮಾಡ್ತಾರೆ ಅವ್ರ ಕುಟುಂಬದ ಕಡೆಯಿಂದ. ಇತಿಹಾಸ ನಿಮ್ಮ ಇಲ್ಲಿ ಈ ದೇವಸ್ಥಾನ ನಡೀತಾ ಇದೆ 28 ವರ್ಷದಿಂದ ನಡೀತಾನೆ. ಇದು ಯಾವ ಹನುಮ ಜಯಂತಿ ಇದೇ ತರ? ಹೌದು. ಎಷ್ಟನೇ ವರ್ಷ ಮಾಡ್ತಿದ್ದೀರಿ? 28ನೇ ವರ್ಷ. ದೇವಸ್ಥಾನ ಕಟ್ಟದಾಗಿಂದ ಹನುಮ ಜಯಂತಿ ಮಾಡ್ತಾರೆ. ಏನೇನು ಕಾರ್ಯಕ್ರಮಗಳಿರುತ್ತೆ ಇವತ್ತು? ಇವತ್ತೇನಿಲ್ಲ, ಕೋಲಾಟ ಇದೆ, ಅನ್ನದಾನ ಇದೆ, ಮಾಮೂಲಿ ದೇವ್ರ ಪೂಜೆ ಅದು ಇದೆ. ವರ್ಷ ಎಲ್ಲ ಇತ್ತು, ಅರ್ಕೈತೆ ಇತ್ತು, ಆರ್ಕೆಸ್ಟ್ರಾ ಇತ್ತು. ಮಳೆ ಹೊಸರಾಗಿ ಅದನ್ನು ಇದು ಮಾಡಿ ದೇವಸ್ಥಾನ ಹತ್ರ ಇಷ್ಟು ಸಿಂಪಲ್ಲಾಗಿ ಮಾಡಿದ್ವಿ. ಬರುವ ಭಕ್ತಾದಿಗೆಲ್ಲ ಯಾರು ಏನು ಬೇಡ್ಕೊಂಡು ಹೋದರೆ ಅದಕ್ಕೆ ಕೆಲಸ ಆಗ್ತಾ ಇದೆ. ಇಷ್ಟಾರ್ಥ ಸಿದ್ಧಿ ಮಾಡೋ ಆಂಜನೇಯ.